ಒಂದು ದೊಡ್ಡ ಅನಾಹುತ ಆಗಿದೆ. ಬಾಸು ವಿಶಾಖದ ಜೊತೆ ಇರೋಕ್ಕಾಗಲ್ಲ, ಡೈವೋರ್ಸ್ ಕೊಡ್ತೀನಿ ಅಂತಿದ್ದಾರೆ. ಏನು? ರಮ್ಯಾತ್ಗೆ ನೀವಾ? ವಿವೇಕಣ್ಣ ಇಲ್ವಾ? ಅವರು ಡಾಕ್ಟರ್ ಹತ್ರ ಹೋಗಿದ್ದಾರೆ. ಫೋನ್ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ರು. ಏನಾದ್ರೂ ಅರ್ಜೆಂಟ್ ವಿಷಯ ಹೇಳೋದಿದ್ರೆ ನನ್ನ ಹತ್ರನೇ ಹೇಳ್ಬೋದು. ನಾನು ಅವ್ರಿಗೆ ಹೇಳ್ತೀನಿ. ಏನಿಲ್ಲ. ಸರಿ ಬಿಡು, ಮನೆಗೆ ಬಂದ ತಕ್ಷಣ ನಿನಗೆ ಕಾಲ್ ಮಾಡಕ್ ಹೇಳ್ತೀನಿ. ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿದೆ, ಅದು ಇಷ್ಟು ಸುಲಭವಾಗಿ. ಮುಂದೆ ಇನ್ನೂ ಸಖತ್ ಮಜಾ ಇದೆ. ನೀನ್ ಯಾಕೆ ಕಣ್ಣೀರ್ ಸುರಿಸ್ತಿದೀಯೇ? ಹೋದವಳು ಹೋದ್ಲು ಬಿಡು. ಅನಿಷ್ಟ ತೊಲಗ್ತಲ್ಲ ಅಂತ ನೀನ್ ಖುಷಿ ಪಡ್ಬೇಕು. ಇನ್ ಈ ಜನ್ಮದಲ್ಲಿ ನಮಗ ಅವಳು ಕಾಟ ಇಲ್ಲ. ಅವಳು ತೊಲಗ್ತಿದ್ದ ಹಾಗೆ ಎಲ್ಲ ಒಳ್ಳೇದಾಗೋದಕ್ಕೆ ಶುರುವಾಯ್ತು. ವಿಶ್ವ ಬೆಳಿಗ್ಗೆ ಯಾಕೆ ಬಂದಿದೆ ಅಂತ ಅನ್ಕೊಂಡೆ. ಅವನ್ ಮನಸ್ಸು ಬದಲಾಯಿಸಿ ವಿಶಾಖನ್ನ ಜೊತೆ ಕರ್ಕೊಂಡು ಹೋಗೋದಿಕ್ಕೆ. ಅಜ್ಜಿ, ನನಗೆ ಅವನ್ ರಾಧಾರಾಣಿ ಆಗಿರೋಕೆ ಇಷ್ಟ ಇಲ್ಲ. ನಾನು ಫಿಲ್ಮ್ ಸ್ಟಾರ್ ಮಹಾರಾಣಿ ಆಗ್ಬೇಕು ಅಂತಿರೋಳು. ನಿಮ್ಗೆಲ್ಲ ನನ್ನ ಆಸೆ ಎಲ್ಲ ಅರ್ಥ ಆಗುತ್ತೆ. ನನ್ನನ್ನು ಮತ್ತೆ ವಾಪಸ್ ಅಲ್ಲಿಗೆ ಕಳ್ಸೋಕ್ ನೋಡ್ತಿದ್ದಾರೆ. ಶಿಟ್, ಹೇಗಾದ್ರೂ ಮಾಡಿ ಇವ್ರ ಕೈಯಿಂದ ತಪ್ಪಿಸ್ಕೋಬೇಕು. ಎಸ್, ರಮ್ಯಕ್ಕನ ಹತ್ರ ಮಾತಾಡ್ಬೇಕು. ನನ್ನಿಂದಾಗಿ ನಿಮ್ಗೆ, ವಿಶಾಖಂಗೆ, ಅಪ್ಪ ಅಮ್ಮ ಅಜ್ಜಿಗೆ ಎಲ್ರಿಗೂ ತೊಂದರೆ ಆಗ್ತಿದೆ. ನಾನು ಮನೆ ಬಿಟ್ಟು ದೂರ ಹೋಗ್ತಿದ್ದೀನಿ. ನಿಮ್ಮಿಂದ ಎಲ್ರಿಂದ ದೂರ ಹೋಗ್ತಿದ್ದೀನಿ. ನನ್ನ ಕ್ಷಮಿಸಿ. ಯಾರಿಗೋಸ್ಕರ ರಾಧಿಕಾ ಇದೆಲ್ಲ? ನಿಮ್ಗೋಸ್ಕರನಾ? ನಿಮ್ಮ ಅಕ್ಕನಿಗೋಸ್ಕರನಾ? ಎಲ್ಲ ಕಡೆ ಹುಡುಕ್ದೆ, ಅವಳು ಸುಳಿವೆ ಸಿಗ್ಲಿಲ್ಲ. ಊರಲ್ಲಿ ಎಲ್ಲಾ ಕಡೆ ಹುಡುಕ್ಬಿಟ್ಟೆ. ಹುಡುಗರು ಮಕ್ಕಳು ಯಾರನ್ನೂ ಬಿಡ್ಲಿಲ್ಲ, ಎಲ್ರನ್ನೂ ಕೇಳಿದೆ. ಹೋದವಳು ಹೋದ್ಲು. ಇರೋ ಮಗಳನ್ನು ದೂರ ಮಾಡೋದ್ರಲ್ಲಿ ಏನರ್ಥ ಇದೆ ಪೂರ್ಣ? ಯಾಕೆ ಹೀಗೆ ಮಾಡ್ತೀಯ? ವಿಶಾಖ ನಿನ್ ವಂಶದ ಕುಡಿ. ಇವಳನ್ನ ನಿಷ್ಠೂರ ಮಾಡ್ತಿರೋದು ತಪ್ಪು. ಅಪ್ಪ ಅಂತ ಹೇಳ್ಕೊಳ್ಳೋ ಯೋಗ್ಯತೆನೆ ಕಳ್ಕೊಂಡ್ಬಿಟ್ಟೆ ನಾನು. ಜನ್ಮ ಕೊಟ್ಟ ಮಾತ್ರಕ್ಕೆ ಯಾರು ತಂದೆ ಆಗೋದಿಲ್ಲಮ್ಮ. ಇದೆಲ್ಲ ನನ್ನ ಪೂರ್ವ ಜನ್ಮದ ಪಾಪದ ಫಲ. ನನ್ನ ಮುದ್ದಿನ ಕೂಸು ಯಾರಿಗೂ ಕಾಡ್ದಾಗ ಹೊರಟೋದ್ಲು. ವಿಶುಗೆ ಏನಾದ್ರೂ ಸುದ್ದಿ ಸಿಕ್ಕಿರ್ಬೋದು, ಅಥವಾ ರಾಧಿಕಾನೇ ಅವನಿಗೆ ಸಿಕ್ಕಿ ಅವನ್ ಮನೆ ಕರ್ಕೊಂಡು ಬರ್ತಾ ಇದ್ದಾನೋ ಏನೋ.